Hello, dear students. Today, in your HRM class, the topic is leadership. Okay, let's see what is leadership. As you all know, you may know the meaning for leadership. What is leadership? Who is a leader? Everything. Let's see what is the exact meaning. Leadership is the ability to develop a vision that motivates others to move with a passion towards a common goal. Okay, it's the ability. Leadership is the ability to develop a vision andre ಏನು main goal. Okay, main goal is known as vision. ಓಕೆ, ಆ ಮೇನ್ ವಿಷನ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಡಿಫ್ರೆಂಟ್ ಸಣ್ಣ ಸಣ್ಣ ಗೋಲ್ಸ್ ಹೊಂದಿರ್ತೇವೆ. ನಾವು ಅದನ್ನೆಂತ ಹೇಳ್ತೇವೆ, ಮಿಷನ್ ಅಂತ ಹೇಳ್ತೇವೆ. ಓಕೆ, ವಿಷನ್ ಅಂದರೆ ಮೇನ್ ಗೋಲ್. ಅದನ್ನು ಅಚೀವ್ ಮಾಡಲಿಕ್ಕೆ ಸಣ್ಣ ಸಣ್ಣ ಡಿಫ್ರೆಂಟ್ ಗೋಲ್ಸ್ ಇಟ್ಟಿರ್ತೇವೆ. ಓಕೆ, ಅದನ್ನು ನಾವು ಮಿಷನ್ ಅಂತ ಹೇಳ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ 1000 ರುಪೀಸ್ ಸೇವ್ ಮಾಡುವುದು ನಮ್ಮ ವಿಷನ್ ಆಗಿದ್ದರೆ, ಡೈಲಿ 10 ರುಪೀಸ್, 20 ರುಪೀಸ್, 30 ರುಪೀಸ್ ಈ ಥರ ನಾವು ಸೇವ್ ಮಾಡುವುದನ್ನು ಮಿಷನ್ ಅಂತ ಹೇಳ್ತೇವೆ. ಓಕೆ, ಮಿಷನ್ ವಿಲ್ ಹೆಲ್ಪ್ ಟು ಅಚೀವ್ ಯುವರ್ ವಿಷನ್. ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ ವಿಷನ್ ಆ್ಯಂಡ್ ಮಿಷನ್? ಓಕೆ, ಲೀಡರ್ಶಿಪ್ ಇಸ್ ದ ability to develop a vision that motivates others to move with a passion, that is with the interest towards a common goal. ಓಕೆ, ಒಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಯಾವ ಎಬಿಲಿಟಿ ನೋಡಿ ಮೋಟಿವೇಟ್ ಮಾಡ್ತದೆ ಬೇರೆಯವರನ್ನು, ಅದನ್ನು ಲೀಡರ್ಶಿಪ್ ಅಂತ ಹೇಳ್ತೇವೆ. ಸೊ ಲೀಡರ್ಶಿಪ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಅ ಪರ್ಸನ್ ಇನ್ಫ್ಲೂಯೆನ್ಸಸ್ ಅದರ್ಸ್ ಟು ಅಕಂಪ್ಲಿಷ್ ಆನ್ ಆಬ್ಜೆಕ್ಟಿವ್. ಲೀಡರ್ಶಿಪ್ ಈಸ್ ಅ ಪ್ರಾಸೆಸ್, ಅದೊಂದು ಪ್ರಾಸೆಸ್ ಆಗಿರ್ತದೆ ಬೈ ವಿಚ್ ಪರ್ಸನ್ ಇನ್ಫ್ಲೂಯೆನ್ಸಸ್. ಒಂದು ಪರ್ಸನ್, ಒಂದು ಲೀಡರ್, ಹಿ ವಿಲ್ ಇನ್ಫ್ಲೂಯೆನ್ಸ್, ಅವನೇನು ಮಾಡ್ತಾನೆ, ಮನವೊಲಿಸ್ತಾನೆ ಅಥವಾ ಅವರು ಮಾಡುವಂತೆ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಇನ್ಫ್ಲೂಯೆನ್ಸಸ್ ಅದರ್ಸ್ ಟು ಅಕಂಪ್ಲಿಷ್, ದಟ್ ಈಸ್ ಟು ಅಚೀವ್ ಅಥವಾ ಟು ಕಂಪ್ಲೀಟ್ ಆ್ಯನ್ ಆಬ್ಜೆಕ್ಟಿವ್ ಆ್ಯಂಡ್ ಡೈರೆಕ್ಟ್ಸ್ ದ ಆರ್ಗನೈಸೇಷನ್ ಇನ್ ಅ ವೇ ದ್ಯಾಟ್ ಇಟ್ ಮೇಕ್ಸ್ ಇಟ್ ಮೋರ್ ಕೊಹೆಸಿವ್ ಆ್ಯಂಡ್ ಕೊಹರೆಂಟ್. ಕೊಹೆಸಿವ್ ಮತ್ತು ಕೊಹರೆಂಟ್ ಅಂದರೆ ಒಂದು ಸಂಘಟನೆಯಾಗಿ, ಗೊತ್ತಾಯ್ತಲ್ಲ, ಒಂದು ಸಂಘಟನೆಯಾಗಿ ಮುಂದೆ ಬರಲಿಕ್ಕೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ದಿಸ್ ಲೀಡರ್ಶಿಪ್ ವಿಲ್ ಹೆಲ್ಪ್. ವಾಟ್ ಈಸ್ ದ ಮೀನಿಂಗ್ ಆಫ್ ಲೀಡರ್ಶಿಪ್? See here, leadership is a action, not position. Everybody think that if one leader is chosen, ಒಬ್ಬ ಲೀಡರನ್ನು ಚೂಸ್ ಮಾಡಿದರೆ ದೇ ವಿಲ್ ಥಿಂಕ್ ದ್ಯಾಟ್ ಇಟ್ ಈಸ್ ಅ ಪೊಸಿಷನ್, ಒಂದು ಪೊಸಿಷನ್ ಆಗಿ ಥಿಂಕ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಅ ಪೊಸಿಷನ್ ಆ್ಯಕ್ಚುಲಿ, ಇಟ್ಸ್ ಅ ಆ್ಯಕ್ಷನ್. ಯು ಆರ್ ಚೂಸನ್ ಟು ವರ್ಕ್, ಯು ಆರ್ ಚೂಸನ್ ಟು ಅಕಂಪ್ಲಿಷ್ ಗೋಲ್ಸ್. ಗೊತ್ತಾಯ್ತಲ್ವಾ? ಸೊ ಲೀಡರ್ಶಿಪ್ ಈಸ್ ಆ್ಯಕ್ಷನ್, ನಾಟ್ ಪೊಸಿಷನ್. Now see the meaning here. Leadership is the ability of an individual. It's the ability of an individual. ಒಬ್ಬರ ವೈಯಕ್ತಿಕ ಎಬಿಲಿಟಿ, ಸಾಮರ್ಥ್ಯ. or a group of individual, ಒಬ್ಬ ಇಂಡಿವಿಜುವಲ್ ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ to influence and guide followers or other members of an organization. Okay, here cut R and here or extra. ಓಕೆ, ಲೀಡರ್ಶಿಪ್ ಏನು? ಇಟ್ಸ್ ಅ ಎಬಿಲಿಟಿ, ಒಂದು ಸಾಮರ್ಥ್ಯ ಆಗಿರ್ತದೆ, ಒಬ್ಬನದ್ದು ಅಥವಾ ಒಂದು ಸಮೂಹದ್ದು. ಇಟ್ಸ್ ಅ ಎಬಿಲಿಟಿ. ಆ್ಯಂಡ್ ವೈ ದ್ಯಾಟ್ ಎಬಿಲಿಟಿ ಈಸ್ ನೀಡೆಡ್? ಟು ಗೈಡ್ ದ ಫಾಲೋವರ್ಸ್. ಓಕೆ, ಇನ್ ಯುವರ್ ಕ್ಲಾಸ್ ಯು ಆರ್ ದ ಲೀಡರ್, ದ ಫಾಲೋವರ್ಸ್ ಆರ್ ಯುವರ್ ಕ್ಲಾಸ್ಮೇಟ್ಸ್. The students which are there in your class are the followers. Okay, if in one company you are the leader, the batch or the team what you have is a follower. ಓಕೆ, ಅವರನ್ನು ಇನ್ಫ್ಲೂಯೆನ್ಸ್ ಮಾಡುವುದು, ಅವರನ್ನು ವರ್ಕ್ ಮಾಡುವಂತೆ ಪ್ರೇರೇಪಣೆ ಮಾಡುವುದನ್ನು ನಾವು ಲೀಡರ್ಶಿಪ್ ಅಂತ ಹೇಳಿ, ಪ್ರೇರೇಪಣೆ ಮಾಡುವಂತೆ ನೀವು ಮಾಡ್ತೀರಲ್ವ, ಆ ಎಬಿಲಿಟಿಯನ್ನು ಲೀಡರ್ಶಿಪ್ ಅಂತ ಹೇಳ್ತೇವೆ. Leadership is a continuous process with the accomplishment of one goal becoming the beginning of a new goal. ಓಕೆ, ಒಂದು ಲೀಡರ್ಶಿಪ್ ಅಂತ ಹೇಳುವುದೇನು? ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಲೀಡರ್ಶಿಪ್ ಎನ್ನುವುದು ಯಾವಾಗಲೂ ಒಂದು ವರ್ಕ್ ಆದಮೇಲೆ ಅದು ಸ್ಟಾಪ್ ಆಗೋದಿಲ್ಲ. ಬಿಕಾಸ್ ಇಟ್ಸ್ ಅ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ನೆಕ್ಸ್ಟ್ ವರ್ಕ್. ಅಂಡರ್ಸ್ಟುಡ್? ವಿತ್ ದ ಕಂಪ್ಲೀಟಿಂಗ್ ಆರ್ ಅಕಂಪ್ಲಿಷಿಂಗ್ ಒನ್ ಗೋಲ್, ಒಂದು ಗೋಲ್ ಅಕಂಪ್ಲಿಷ್ ಆದಾಗ ಇಟ್ will be the stepping stone ಅಥವಾ beginning of a new goal. It will be the beginning of a new goal. Okay, leadership involves making sound means strong and something difficult decision. ಲೀಡರ್ಶಿಪ್ ಏನನ್ನು ಇನ್ವಾಲ್ವ್ ಆಗ್ತದೆ? ಇಟ್ ಹ್ಯಾಸ್ ಒನ್ ಸೌಂಡ್ ಅಥವಾ ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್, ದಟ್ ಈಸ್ ವಿಚ್ ಇಸ್ ಡಿಫಿಕಲ್ಟ್.
Those decisions are difficult. Creating a clear vision, what is the exact goal, ಯಾವ ಗೋಲನ್ನು ನೀವು ರೀಚ್ ಮಾಡಲಿಕ್ಕೆ ಇದ್ದೀರಿ, ಯಾವ ಗೋಲನ್ನು ಆರ್ಗನೈಸೇಷನ್ ರೀಚ್ ಮಾಡಬೇಕಂತಿದೆ ಅದನ್ನು ಕ್ಲಿಯರ್ ಆಗಿ ಕ್ರಿಯೇಟ್ ಮಾಡುವುದು. ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅಚೀವೇಬಲ್ ಗೋಲ್ಸ್. ಓಕೆ, ಸಿಂಪ್ಲಿ ಸೆಟ್ಟಿಂಗ್ ದ ಗೋಲ್ ಈಸ್ ನಾಟ್ ಇನಫ್. ಒಂದು ಗೋಲನ್ನು ಸೆಟ್ ಮಾಡುವುದು ದೊಡ್ಡ ವಿಷಯ ಅಲ್ಲ, ಬಟ್ ಇಟ್ ಶುಡ್ ಬಿ ಅಚೀವೇಬಲ್. ಅದನ್ನು ನಮಗೆ ಅಚೀವ್ ಮಾಡಲಿಕ್ಕೆ ಆಗ್ತದೆ ಎನ್ನುವಂತಹ ಗೋಲನ್ನು ಸೆಟ್ ಮಾಡಬೇಕು. ಸೊ ಎಸ್ಟಾಬ್ಲಿಷಿಂಗ್ ಅಚೀವೇಬಲ್ ಗೋಲ್ಸ್. ಅಂಡರ್ಸ್ಟುಡ್? ಅಚೀವೇಬಲ್ goals, providing followers with the knowledge and tools necessary to achieve those goals. Okay, you have the followers, ನಿಮ್ಮಲ್ಲಿ ಫಾಲೋವರ್ಸ್ ಇದ್ದಾರೆ, ದ ಟೀಮ್ ಇದೆ, ಇದು ಗೋಲ್ ಅಂತ ಒಂದು ಗುರಿಯನ್ನು ಕೂಡ ನಿರ್ಧಾರ ಮಾಡಿ ಇಟ್ಟಾಗಿದೆ. ಆದರೆ ಅದನ್ನು ತಲುಪಲಿಕ್ಕೆ ಬೇಕಾದ ಫೆಸಿಲಿಟಿ ಇಲ್ಲ, ಅಥವಾ ಹ್ಯೂಮನ್ ರಿಸೋರ್ಸ್ ಇಲ್ಲ, ಆರ್ ಎಲ್ಸ್ ಫಿನಾನ್ಷಿಯಲ್ ಪವರ್ ಇಲ್ಲ ಅಂತ ಹೇಳುವಾಗ ವಿ ಕಾಂಟ್ ರೀಚ್ ದ್ಯಾಟ್ ಅಲ್ವಾ. ಅದನ್ನು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಲೀಡರ್ಶಿಪ್ ಅಂದರೆ ಏನು? ಇಟ್ ಇನ್ವಾಲ್ವ್ಸ್ ಪ್ರೊವೈಡಿಂಗ್ ದೋಸ್, ಏನೆಲ್ಲ ಬೇಕು ನೋಡಿ, ನಾಲೆಜ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳಾಗಿರ್ಬೋದು, ವಿಚ್ ಎವರ್ ನೆಸಸರಿ ಫಾರ್ ದ ಅಚೀವ್ಮೆಂಟ್ ಆಫ್ ದೋಸ್ ಗೋಲ್ಸ್, ಅದನ್ನು ಪ್ರೊವೈಡ್ ಮಾಡುವುದು ಕೂಡ ಲೀಡರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿರ್ತದೆ. ಕ್ಲಿಯರ್? ಸಿ ದ ಡೆಫಿನಿಷನ್, ಜಾರ್ಜ್ ಆರ್ ಟೆರಿ. Leadership is a relationship in which one person influences others to work together. One person, ಒಬ್ಬ ಪರ್ಸನ್, he will influence others. That is a team to work together. Willingly means by wish, not by ಕಂಪಲ್ಸರಿಯಾಗಿ ಅಲ್ಲ, ಕಡ್ಡಾಯ ಮಾಡಿ ಅಲ್ಲ, ಅವರ ವಿಶಲ್ಲಿ, ಇಷ್ಟದಿಂದ ಮಾಡುವ ಹಾಗೆ. ಆನ್ ರಿಲೇಟೆಡ್ ಟಾಸ್ಕ್ ಟು ಅಟೈನ್ ವಾಟ್ ದ ಲೀಡರ್ ಡಿಸೈಡ್ಸ್. ಲೀಡರ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾವು ಮ್ಯಾನೇಜರನ್ನು ತಗೊಳ್ಳೋದಿದ್ರೆ, ಮ್ಯಾನೇಜರ್ ಒಂದು ಟೀಮ್ನ ಲೀಡರ್ ಅಂತ ಅಂದ್ಕೊಳ್ಳಿ. ಆ ಲೀಡರ್ ಅವನಿಗೇನು ವರ್ಕ್ ಇರ್ತದೆ, ಟಾಪ್ ಮ್ಯಾನೇಜ್ಮೆಂಟಿಂದ ಅವನಿಗೆ ಇಷ್ಟು ಪ್ರೆಷರ್ ಇರ್ತದೆ, ಇಷ್ಟು ಪ್ರೊಡಕ್ಷನ್ ಆಗಿರಬೇಕು ಅಥವಾ ಇಷ್ಟು ಯೂನಿಟ್ಸ್ ಸೇಲ್ ಆಗಬೇಕು ಅಂತ ಹೇಳಿ ಮ್ಯಾನೇಜರಿಗೆ ಒಂದು ಪ್ರೆಷರ್ ಇರ್ತದೆ ಅಥವಾ ಟಾರ್ಗೆಟ್ ಇರ್ತದೆ ಅಂತ ಅಂದ್ಕೊಳ್ಳಿ. ಡಿಸೈರ್ ಏನೀಗ, ಲೀಡರ್ನ ಡಿಸೈರ್ ಏನು ಹೇಳಿ, ಅಷ್ಟು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡುವುದು. ಆ ಪ್ರೊಡ್ಯೂಸ್ ಅವನು ಮಾಡ್ತಾನ, ಮ್ಯಾನೇಜರ್ ಮಾಡ್ತಾನ? ಇಲ್ಲ. ಮ್ಯಾನೇಜರ್ ಯಾರಲ್ಲಿ ಮಾಡ್ತಾನೆ? ಅವನ ಟೀಮಲ್ಲಿ, ಅಂದರೆ ವರ್ಕರ್ಸಲ್ಲಿ ಮಾಡಿಸ್ತಾನೆ. ಕರೆಕ್ಟ್? ವರ್ಕರ್ಸ್ ಮಾಡಬೇಕು ಅಂತ ಹೇಳಿದರೆ ಇವನು ಅವರನ್ನು ಇನ್ಫ್ಲೂಯೆನ್ಸ್ ಮಾಡುವಂತೆ ಪ್ರೇರೇಪಣೆ ಮಾಡಬೇಕು. ಹೇಗೆ? ಓವರ್ ಟೈಮ್ ಮಾಡಿಸುವುದು, ಅಥವಾ ಓವರ್ ಟೈಮಿಗೆ ಹೆಚ್ಚು ಸ್ಯಾಲರಿ ಕೊಡುವ ಹಾಗೆ, ಓವರ್ ಟೈಮ್ ಮನಿ ಕೊಡುವ ಹಾಗೆ, ಮತ್ತು ಏನಾದರೂ ಫೆಸಿಲಿಟೀಸ್ ಇನ್ ದ ಸೆನ್ಸ್ ಇನ್ಸೆಂಟಿವ್ಸ್ ಕೊಡುವ ಹಾಗೆ. ಓಕೆ, ಸೊ ಯು ಹ್ಯಾವ್ ಟು ಇನ್ಫ್ಲೂಯೆನ್ಸ್ ದೆಮ್, ಅವರು ಮಾಡುವಂತೆ ಮಾಡಬೇಕು. ದಟ್ ಈಸ್ ದ ವರ್ಕ್ ಆಫ್ ದ ಲೀಡರ್. Understood? Leadership is a relationship in which one person influences others to work together willingly on related tasks to attain. Attain means to get completed what the leader desires. Okay, second definition, see Kuhns and O'Donnell. Leadership is the process of influencing people so that they will strive willingly towards the achievement of group goals. Strive. ಓಕೆ, ಲೀಡರ್ಶಿಪ್ ಏನು? ಇಟ್ಸ್ ಅ ಪ್ರೊಸೆಸ್. ಓಕೆ, ಇನ್ಫ್ಲೂಯೆನ್ಸಿಂಗ್ ಪೀಪಲನ್ನು ಇನ್ಫ್ಲೂಯೆನ್ಸ್ ಮಾಡೋದು, ಇಲ್ಲಿ ತನಕ ಗೊತ್ತಾಯಿತು. ಸೊ ಯಾಕೆ ಇನ್ಫ್ಲೂಯೆನ್ಸ್ ಮಾಡಬೇಕು? ದ್ಯಾಟ್ ದೇ ವಿಲ್ ಸ್ಟ್ರೈವ್ ವಿಲ್ಲಿಂಗ್ಲಿ, ಅವರಾಗಿಯೇ ಅವರು ಇಷ್ಟಪಟ್ಟು ಆ ಕೆಲಸವನ್ನು ಮಾಡುವಂತೆ ಮಾಡುವುದು. ಟುವರ್ಡ್ಸ್, ವೈ? ಟು ಅಚೀವ್ ದ ಗೋಲ್, ಗ್ರೂಪ್ ಗೋಲ್. ವಾಟ್ ಈಸ್ ದ ಗೋಲ್ ಆಫ್ ಯುವರ್ ಗ್ರೂಪ್? ಓಕೆ, ಆ ಗ್ರೂಪ್ನ ಗೋಲನ್ನು ನಾವು ರೀಚ್ ಮಾಡಲಿಕ್ಕೆ ಬೇಕಾಗಿ ಲೀಡರ್ಶಿಪ್ ಇನ್ಫ್ಲೂಯೆನ್ಸ್ ಮಾಡ್ತದೆ. ದಿಸ್ ಇಸ್ ದ two definitions. You have to write 2 also. Next topic is, this is about what leadership na meaning ಮತ್ತು definition. Next we are moving towards the importance of leadership. Why leadership is important in an organization. Leadership is an important function of management which helps to maximize efficiency. ಓಕೆ, ಒಬ್ಬರು ಇನ್ಫ್ಲೂಯೆನ್ಸ್ ಮಾಡುವಾಗ ಅಥವಾ ಇನ್ಸೆಂಟಿವ್ಸ್ ಅಥವಾ ಏನು ಫಿನಾನ್ಷಿಯಲ್ ಆಗಿರ್ಬೋದು, ನಾನ್ ಫಿನಾನ್ಷಿಯಲ್ ಆಗಿರ್ಬೋದು, ಇನ್ಸೆಂಟಿವ್ಸ್, ಫೆಸಿಲಿಟೀಸ್ ಕೊಡುವಾಗ ಪೀಪಲ್ ವಿಲ್ ಮೋಟಿವೇಟ್ ಟು ವರ್ಕ್. ಕರೆಕ್ಟ್? ಪೀಪಲ್ ಏನು ಮಾಡ್ತಾರೆ? ಹೆಚ್ಚು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಏನಾಗ್ತದೆ? ಆರ್ಗನೈಸೇಷನ್ನ ಎಫಿಷಿಯನ್ಸಿ ಅಥವಾ ಆರ್ಗನೈಸೇಷನ್ನ ಸಮರ್ಥತೆ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಅದನ್ನೇನು ಹೇಳಿದ್ದಾರೆ? ಮ್ಯಾಕ್ಸಿಮೈಸ್ ಎಫಿಷಿಯನ್ಸಿ and to achieve organizational goals. The following points justify the importance of leadership in a concern in the sense organization. Okay, let's see what are those points. First one, initiates actions. Initiate action anta helidre, see, for one example I will say, if one teacher asks
ಒಂದು ಕ್ವೆಶ್ಚನ್ ನೋಡಿ, ನಾವು ಗೂಗಲ್ ಮೀಟಲ್ಲೆಲ್ಲ ಕ್ಲಾಸ್ ಮಾಡಿದ್ದೇವೆ. ಯಾವುದಾದ್ರೂ ಒಂದು ಕ್ವೆಶ್ಚನ್ ಕೇಳಿದಾಗ ಈವನ್ ದೋ ಯು ನೋ ದ ಆನ್ಸರ್, ನಿಮಗೆ ಆನ್ಸರ್ ಗೊತ್ತಿದ್ರೂ ಕೂಡ ನೀವು ಅದನ್ನು ಏನು ಹೇಳಲಿಕ್ಕೆ ಮುಂದೆ ಬರುವುದಿಲ್ಲ. ಓಕೆ, ಐ ವಿಲ್ ಸೇ ಅಂತ ಹೇಳುವ ಒಂದು ಧೈರ್ಯ ಏನಿದೆ ಅದಿರುವುದಿಲ್ಲ. ಅಂಡರ್ಸ್ಟೂಡ್? ಆ ವರ್ಕ್ ಮಾಡಲಿಕ್ಕೆ ಗೊತ್ತಿದ್ರೂ ಕೂಡ ಒಂದು ಹೆಸಿಟೇಷನ್, ಹಿಂಜರಿಕೆ, ಹೋದರೆ ಏನಾದರೂ ತಪ್ಪಾಗ್ಬೋದೇನೋ, ಅಥವಾ ಯಾರಾದರೂ ಏನಾದರೂ ಅಂದ್ಕೊಳ್ತಾರೇನೋ, ಅಥವಾ ಏನೋ ಸಮಥಿಂಗ್ ಎಲ್ಸ್. ಓಕೆ, ದೋಸ್ ಅಂತಹ ಹಿಂಜರಿಕೆಯನ್ನು ಅದು ಇಲ್ಲದ ಹಾಗೆ ಮಾಡ್ತದೆ. ಇನಿಷಿಯೇಟ್ಸ್ ಆ್ಯಕ್ಷನ್, ಆ್ಯಕ್ಷನ್ ಮಾಡುವಂತೆ, ಕಾರ್ಯರೂಪಕ್ಕೆ ತರುವಂತೆ ಪ್ರೇರೇಪಿಸ್ತದೆ ಅಂತ ಹೇಳ್ತೇವೆ. ಇನಿಷಿಯೇಟ್ಸ್ ಆ್ಯಕ್ಷನ್. ವಿಚ್ ಒನ್? ದ ಲೀಡರ್ಶಿಪ್. ಇಫ್ ಲೀಡರ್ಶಿಪ್ ಈಸ್ ದೇರ್ ಇನ್ ಯುವರ್ ಆರ್ಗನೈಸೇಷನ್, the workers will initiate action because our leader is guiding us. Clear? Leader is a person who starts the work by communicating the policies and plans to the subordinates from where the work actually starts. Okay, even in the class also, at least ಒಂದು ಕ್ವಶನ್ ಕೇಳಿದಾಗ the leader should answer. ಓಕೆ, ಒಬ್ಬ ಲೀಡರ್, ಶಿ ಶುಡ್ ಹ್ಯಾವ್ ದ ಇನಿಷಿಯೇಟಿವ್ ಪವರ್. ಆ ಸ್ಟಾರ್ಟಿಂಗ್ ಪವರ್ ಏನಿದೆ ಅದಿರಬೇಕು. ಅವರನ್ನು ನೋಡಿ ಇನ್ನೊಬ್ಬರು, ದ ಫಾಲೋವರ್ಸ್ ವೆಲ್ಲ ಟ್ರೈ ಟು ಆನ್ಸರ್. ಕ್ಲಿಯರ್? ಸೊ ಲೀಡರ್ ಈಸ್ ಅ ಪರ್ಸನ್ ಯಾರು? ಹೂ ಸ್ಟಾರ್ಟ್ಸ್ ದ ವರ್ಕ್. ಅವನ ವರ್ಕನ್ನು ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಕಮ್ಯುನಿಕೇಟಿಂಗ್ ದ ರೂಲ್ಸ್, ವಾಟ್ ಎವರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇರ್, ಆ್ಯಂಡ್ ವಾಟ್ ಈಸ್ ದ ಪ್ಲ್ಯಾನ್ ದೇ ಆರ್ ಎಕ್ಸಿಕ್ಯೂಟಿಂಗ್, ಎವ್ರಿಥಿಂಗ್ ಹಿ ವಿಲ್ ಕಮ್ಯುನಿಕೇಟ್, ಶೇರ್ ಮಾಡ್ತಾನೆ. ಯಾರಿಗೆ? ದ ಫಾಲೋವರ್ಸಿಗೆ. ಓಕೆ, ಸೊ ಹೀ ಈಸ್ ದ ಸ್ಟಾರ್ಟರ್. ಅವನು ಸ್ಟಾರ್ಟ್ ಮಾಡ್ತಾನೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಈಸ್ ಇನಿಷಿಯೇಟ್ಸ್ ಆ್ಯಕ್ಷನ್. ಸೆಕೆಂಡ್ ಒನ್, ಮೋಟಿವೇಶನ್. ಲೀಡರ್ಶಿಪ್ ಇದ್ದಲ್ಲಿ ಮೋಟಿವೇಶನ್ ಇರಲೇಬೇಕು. ಒಬ್ಬ ಲೀಡರ್ ಎಲ್ಲ ಕೆಲಸವನ್ನು ಮುಂದೆ ನಿಂತು ಮಾಡ್ತಿದ್ದಾನೆ ಅಂತ ಹೇಳುವಾಗ ನೆಕ್ಸ್ಟ್ ಒನ್ನಿಗೆ ಅಥವಾ ಫಾಲೋವರ್ಸಿಗೆ ಅದು ಮೋಟಿವೇಶನ್. ಎಸ್, ಐ ಆಲ್ಸೋ ಶುಡ್ ಡೂ ಲೈಕ್ ದ್ಯಾಟ್ ಅಂತ, ನಾನು ಕೂಡ ಅದೇ ತರಹ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಬರ್ತದೆ. ಈವನ್ ಇನ್ ಆರ್ಗನೈಸೇಷನ್ ಆಲ್ಸೋ, ಒನ್ ಲೀಡರ್, ದ ಟೀಮ್ ಲೀಡರ್ ಹೂ ಇಸ್ ದೇರ್, ಹಿ ವಿಲ್ ವರ್ಕ್ ಆ್ಯಂಡ್ ಹಿ ವಿಲ್ ಇನಿಷಿಯೇಟ್, ಎಲ್ಲ ವರ್ಕನ್ನು ಮುಂದೆ ನಿಂತು ಮಾಡ್ತಾನೆ ಅಥವಾ ಮಾಡಿಸ್ತಾನೆ. ಆಗ ನಮ್ಮ ಫಾಲೋವರ್ಸ್ ಏನು ಮಾಡ್ತಾರೆ? ದೇ ವಿಲ್ ಸಿ ಆ್ಯಂಡ್ ದೇ ವಿಲ್ ಟ್ರೈ ಟು ಡೂ ದ್ಯಾಟ್. ಅಂಡರ್ಸ್ಟೂಡ್? ಸೊ ಎ ಲೀಡರ್ ಪ್ರೂವ್ಸ್ ಟು ಬಿ ಪ್ಲೇಯಿಂಗ್ ಆ್ಯನ್ ಇನ್ಸೆಂಟಿವ್ ರೋಲ್ ಇನ್ ದ ಕನ್ಸರ್ನ್ಸ್ ವರ್ಕಿಂಗ್. ಹಿ ವಿಲ್ ಬಿ ಪ್ಲೇಯಿಂಗ್ ಆ್ಯನ್ ಇನ್ಸೆಂಟಿವ್ ರೋಲ್, ಇಂಪಾರ್ಟೆಂಟ್ ರೋಲ್ ಇನ್ ದ ಕನ್ಸರ್ನ್ಸ್ ವರ್ಕಿಂಗ್. ಒಂದು ಆರ್ಗನೈಸೇಷನ್ನ ವರ್ಕಿಂಗ್ ಏನಿದೆ ಅದರಲ್ಲಿ ಅವನ ಪಾತ್ರ ಬಹಳ ದೊಡ್ಡದಿರ್ತದೆ ಅಥವಾ ಮಹತ್ವದ ಪಾತ್ರ ವಹಿಸ್ತಾನೆ ಅಂತ ಅರ್ಥ. He motivates the employees with economic and non-economic rewards. ಎಕನಾಮಿಕ್ ರಿವಾರ್ಡ್ಸ್ ಅಂದರೆ ಈ ಸ್ಯಾಲರಿ, ಪೆನ್ಷನ್, ಕಮಿಷನ್ ಇಂಥದ್ದು ಎಕನಾಮಿಕ್ ರಿವಾರ್ಡ್ಸ್. ನಾನ್ ಎಕನಾಮಿಕ್ ರಿವಾರ್ಡ್ಸ್ ಅಂದರೆ ಹೇಳಿದರೆ ದ ಫೆಸಿಲಿಟೀಸ್, ಮೋಟಿವೇಶನ್, ಆರ್ ಇಸ್ ದ ಗುಡ್ ವರ್ಡ್ಸ್, ದ ರಿಲೇಷನ್ಶಿಪ್, ಆರ್ physical facilities like ventilation, water, food, etc. Those are non-economic rewards. And thereby gets the work from the subordinates. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು, ಗೈಡೆನ್ಸ್ ಕೊಟ್ಟು, ಸಬಾರ್ಡಿನೇಟ್ಸ್ ಅಂದರೆ ಅವನ ವರ್ಕರ್ಸ್, ಟೀಮ್ ಯಾರಿದ್ದಾರೆ ಅವನ ಅಂಡರಲ್ಲಿ ಕೆಲಸ ಮಾಡುವ ವರ್ಕರ್ಸ್ಗೆ ನಾವು ಸಬಾರ್ಡಿನೇಟ್ ಅಂತ ಹೇಳ್ತೇವೆ. ಮೇಯ್ನಿಗೆ ನಾವೇನು ಹೇಳ್ತೇವೆ? ಸುಪೀರಿಯರ್ ಅಂತ ಹೇಳ್ತೇವೆ. ಸುಪೀರಿಯರ್ ಮತ್ತು ಸಬಾರ್ಡಿನೇಟ್ಸ್. ಓಕೆ, ಸಬಾರ್ಡಿನೇಟಿಂದ ವರ್ಕ್ ಕಂಪ್ಲೀಟ್ ಮಾಡುವ ಹಾಗೆ ಮಾಡ್ತಾನೆ. ಸೊ ಹಿ ವಿಲ್ ಗಿವ್ ದ ಮೋಟಿವೇಶನ್. ಹೂ? ದ ಲೀಡರ್ ವಿಲ್ ಗಿವ್ ದ ಮೋಟಿವೇಶನ್. This is the second importance. What is the next one? See, providing guidance. Guidance, ಸಲಹೆ ಕೊಡುವುದು, ಗೈಡ್ ಮಾಡುವುದು, ಮಾಹಿತಿ ಕೊಡುವುದು ಅಂತ ಅರ್ಥ. ಎ ಲೀಡರ್ ಹ್ಯಾಸ್ ನಾಟ್ ಓನ್ಲಿ ಸೂಪರ್ವೈಸ್ ಬಟ್ ಆಲ್ಸೋ ಪ್ಲೇ ಅ ಗೈಡಿಂಗ್ ರೋಲ್ ಫಾರ್ ದ subordinate. Understood? Who is a leader? Leader who do that. And ಒಬ್ಬ ಲೀಡರ್ ಅಂತ ಹೇಳುವವನು ಜಸ್ಟ್ ಒಂದು ಕೆಲಸವನ್ನು ಹೀಗೆ ಮಾಡು ಹಾಗೆ ಮಾಡು ಹೇಳುವವನು ಲೀಡರ್ ಆಗೋದಿಲ್ಲ. ಹೇಗೆ ಮಾಡಬೇಕು ಅಂತ ತೋರಿಸಿಕೊಳ್ತಾನೆ ನೋಡಿ, ಎಲ್ಲರಿಗಿಂತ ಮುಂಚೆ ಅವನೇ ಮಾಡ್ತಾನೆ. ಹೀಗೆ ಮಾಡಬೇಕು ಅಂತ ಹೇಳಿ ಹಿ ವಿಲ್ ಶೋ ದ್ಯಾಟ್. ಓಕೆ, ದ್ಯಾಟ್ ಪರ್ಸನ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಲೀಡರ್. ಕ್ಲಿಯರ್? ಎ ಲೀಡರ್ ಹ್ಯಾಸ್ ನಾಟ್ ಓನ್ಲಿ ಸೂಪರ್ವೈಸ್, ಬರೀ ಸೂಪರ್ವೈಸ್ ಮಾಡುವುದಲ್ಲ, ಮೇಲ್ವಿಚಾರಣೆ ಮಾಡುವುದಲ್ಲ, ಅವರು ಹೇಗೆ ಮಾಡ್ತಾರೆ ಇವರು ಹೇಗೆ ಮಾಡ್ತಾರೆ ಅಂತ ಜಸ್ಟ್ ನೋಡುವುದು ಮಾತ್ರವಲ್ಲ, ಬಟ್ ಆಲ್ಸೋ ಪ್ಲೇ ಅ ಗೈಡಿಂಗ್ ರೋಲ್ ಫಾರ್ ದ ಸಬಾರ್ಡಿನೇಟ್ಸ್. ಹಿ ಈಸ್ ಅ ಗೈಡ್. ಗೈಡ್ ಅಂದರೆ ಏನು ಹೇಳ್ತೇವೆ ನಾವು? ಮಾಹಿತಿ ನೀಡುವವನು. ಗೊತ್ತಾಯ್ತಲ್ವಾ? ಗೈಡೆನ್ಸ್ ಹಿಯರ್ ಮೀನ್ಸ್ ಇನ್ಸ್ಟ್ರಕ್ಟಿಂಗ್ ದ ಸಬಾರ್ಡಿನೇಟ್ಸ್ ದ ವೇ ದೇ ಹ್ಯಾವ್ ಟು ಪರ್ಫಾರ್ಮ್ ದೇಯರ್ ವರ್ಕ್ ಇಫೆಕ್ಟಿವ್ಲಿ ಆ್ಯಂಡ್ ಇಫಿಷಿಯೆಂಟ್ಲಿ. ಓಕೆ, ಲೀಡರ್ ಯಾರು? ಇಲ್ಲಿ ಗೈಡೆನ್ಸ್ ಅಂತ ಹೇಳಿದರೆ ಏನು? ಗೈಡ್ ಮಾಡುವುದಂದರೆ ಏನು? ಇನ್ಸ್ಟ್ರಕ್ಟ್ ಮಾಡುವುದು, ಸೂಚನೆ ಕೊಡುವುದು. ವಾಟ್? ಯಾರಿಗೆ? ಸಬಾರ್ಡಿನೇಟ್ಸ್ಗೆ. ದ ವೇ ಹೌ ದೇ ಹ್ಯಾವ್ ಟು ವರ್ಕ್, ಯಾವ ರೀತಿಯಲ್ಲಿ ದೇ ಹ್ಯಾವ್ ಟು
ವರ್ಕ್ ಎಫೆಕ್ಟಿವ್ಲಿ ಮತ್ತು ಎಫಿಷಿಯೆಂಟ್ಲಿ. ಒಂದು ಕೆಲಸವನ್ನು ಸಿ ಹಿಯರ್ 1000 ರಾ ಮೆಟೀರಿಯಲ್ಸ್ನ ಯೂನಿಟ್ಸನ್ನು ಯೂಸ್ ಮಾಡಿಕೊಂಡು 1500 ಫಿನಿಶಿಂಗ್ ಪ್ರಾಡಕ್ಟ್ಸ್ ಅಂದರೆ ಫಿನಿಶಿಂಗ್ ಗೂಡ್ಸ್ ಮಾಡುವುದು ಆ್ಯಸ್ ಯೂಶುವಲ್. ಅದು ಒಂದು ಎಕ್ಸಾಂಪಲ್ ಹೇಳೋದ್ರಿದೆ, ಅದು ಯೂಶುವಲ್. ಬಟ್ ಒಬ್ಬ ಲೀಡರ್ ಹೇಗೆ ಮಾಡಿಸಬೇಕು ಅಂತ ಹೇಳಿದರೆ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಅಂತ ಹೇಳಿದರೆ ಅದೇ 1000 ರಾ ಮೆಟೀರಿಯಲ್ ಯೂನಿಟ್ಸ್ ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಅವನು 1500ನ ಜಾಗದಲ್ಲಿ ಅಟ್ಲೀಸ್ಟ್ 1510 ಯೂನಿಟ್ಸ್ ಎಕ್ಸ್ಟ್ರಾ ಮಾಡಿಸಬೇಕು. ಎಫೆಕ್ಟಿವ್ಲಿ ಅಂತ ಹೇಳ್ತೇವೆ, ಎಫಿಷಿಯೆಂಟ್ಲಿ ಅಂತ ಹೆಚ್ಚು ಸಮರ್ಥನೆ ಮಾಡಿಕೊಳ್ಳುವುದು ಅಥವಾ ಸಮರ್ಥವಾಗಿ ಕೆಲಸ ಮಾಡುವುದು, ಇನ್ನೂ ಹೆಚ್ಚು. ಕ್ಲಿಯರ್? ಅದನ್ನು ನಾವು ಲೀಡರ್ಶಿಪ್ ಅಂತ ಹೇಳ್ತೇವೆ. ಆ್ಯಸ್ ಯೂಶುವಲ್ ಮಾಡುವ ಅವರ ಸಾಮರ್ಥ್ಯ ಎಷ್ಟಿದೆ ಅಷ್ಟಲ್ಲದೆ ಇನ್ನೂ ಹೆಚ್ಚು ಕೆಲಸ ಮಾಡುವುದನ್ನು ನಾವು ಹೇಳ್ತೇವೆ. ನೆಕ್ಸ್ಟ್, ಕ್ರಿಯೇಟಿಂಗ್ ಕಾನ್ಫಿಡೆನ್ಸ್ಗೆ ನಾನೊಂದು ಎಕ್ಸಾಂಪಲ್ ಹೇಳಿದೆ. ಏನು ಹೇಳಿ? ವೈಲ್ ಆಸ್ಕಿಂಗ್ ದ ಕ್ವೆಶನ್ ದ ಲೀಡರ್ ಶುಡ್ ಸ್ಟಾರ್ಟ್. ಲೀಡರ್ ಆನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬೈ ಸೀಯಿಂಗ್ ದ್ಯಾಟ್, ಅದನ್ನು ನೋಡಿಕೊಂಡು ಇನ್ನೊಬ್ಬರು ಟ್ರೈ ಮಾಡ್ತಾರೆ, ಇನಿಷಿಯೇಟ್ ಮಾಡ್ತಾರೆ. ಅಂಡರ್ಸ್ಟುಡ್? ಸೊ ಕ್ರಿಯೇಟಿಂಗ್ ಕಾನ್ಫಿಡೆಂಟ್ ಅಮಾಂಗ್ ದ ಫಾಲೋವರ್ಸ್, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್ ಇದ್ದಲ್ಲಿ ದೇರ್ ವಿಲ್ ಬಿ ಕಾನ್ಫಿಡೆನ್ಸ್. ಕ್ಲಿಯರ್? ಕಾನ್ಫಿಡೆನ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಎಕ್ಸ್ಪ್ರೆಸ್ಸಿಂಗ್ ದ ವರ್ಕ್ ಎಫರ್ಟ್ಸ್ ಟು ದ ಸಬಾರ್ಡಿನೇಟ್ಸ್. ಒಬ್ಬ ಲೀಡರ್ ಏನು ಮಾಡ್ತಾನೆ, ಈ ವರ್ಕನ್ನು ಯಾವ ರೀತಿ ಮಾಡುವುದು ಅಂತ ಎವ್ರಿಥಿಂಗ್ ಪಿನ್ ಟು ಪಿನ್ ಹಿ ವಿಲ್ ಎಕ್ಸ್ಪ್ರೆಸ್, ಅದನ್ನು ತಿಳಿಸಿಕೊಡ್ತಾನೆ. ಒಂದು ವರ್ಕ್ ಚೆನ್ನಾಗಿ ಗೊತ್ತಿರುವಾಗ ನಮಗೆ ಅದನ್ನು ದೇರ್ ವಿಲ್ ಬಿ ಕಾನ್ಫಿಡೆನ್ಸ್. ನಾವು ತುಂಬ ಕಾನ್ಫಿಡೆಂಟ್ ಆಗಿರ್ತೇವೆ ಆ ವರ್ಕನ್ನು ಮಾಡಲಿಕ್ಕೆ. ಗೊತ್ತಿಲ್ಲದಾಗ ಮಾತ್ರ ನಾವು ಹೆಸಿಟೇಟ್ ಮಾಡ್ತೇವೆ, ಹಿಂಜರಿತೇವೆ. ಬಟ್ ವೆನ್ ವಿ ನೋ ದ ಎಕ್ಸಾಕ್ಟ್ ವೇ ಟು ಡೂ ದ್ಯಾಟ್ ವರ್ಕ್ ವಿ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಕ್ಲಿಯರ್? ಸೊ ದಿಸ್ ಲೀಡರ್ಶಿಪ್ will help us to create confidence. Explaining them clearly their role, giving them guidelines to achieve the goals effectively. It is also important to hear the employees with regards to their complaints and problems. Not only giving the suggestion, you have to listen them, whatever the complaints or suggestion they have. Understood? We have to listen to them as well. ಏನು ಸಬಾರ್ಡಿನೇಟ್ಸ್ ಏನು ಹೇಳ್ತಿದ್ದಾರೆ, ವೆದರ್ ದೇ ಹ್ಯಾವ್ ಎನಿ ಪ್ರಾಬ್ಲಮ್ಸ್. Okay, if I say while in Google Meet, when I am asking the question, if you are not answering, I should ask what is the problem you are having, whether you are not listening me properly, I am not audible, or else you have any network issue, or you don't have the courage to say what is the problem. That time you have to say your problem. That is, you have to listen to the subordinate as well, not only guiding, instructing. Bari ಹೇಳುವುದು ಮಾತ್ರವಲ್ಲ, you have to listen as well. Clear? To hear. Next, see, building morale. Morale ಅಂದ್ರೆ ಏನು? Denotes willing cooperation of the employees towards their work. ಸಹಕಾರವನ್ನು ಹೆಚ್ಚಿಸುವುದು. ಇಟ್ಸ್ ಅ ಕೋಆಪರೇಷನ್ ಆಫ್ ದ ಎಂಪ್ಲಾಯೀಸ್ ಟುವರ್ಡ್ಸ್ ದೇರ್ ವರ್ಕ್ ಆ್ಯಂಡ್ ಗೆಟ್ಟಿಂಗ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ವಿನ್ನಿಂಗ್ ದೇಯರ್ ಟ್ರಸ್ಟ್. ಎ ಲೀಡರ್ ಕ್ಯಾನ್ ಬಿ ಮೊರೇಲ್ ಬೂಸ್ಟರ್ ಬೈ ಅಚೀವಿಂಗ್ ಫುಲ್ ಕೋಆಪರೇಷನ್ ಸೊ ದ್ಯಾಟ್ ದೇ ಪರ್ಫಾರ್ಮ್ ವಿತ್ ದ ಬೆಸ್ಟ್ ಆಫ್ ದೇಯರ್ ಅಬಿಲಿಟೀಸ್ ಆಸ್ ದೇ ವರ್ಕ್ ಟು ಅಚೀವ್ ಗೋಲ್. ಒಬ್ಬ ಲೀಡರ್ ಏನು ಮಾಡ್ತಾನೆ, ಹಿ ಆರ್ ಶಿ ಹೂ ಇಸ್ ಅ ಲೀಡರ್, ಹಿ ಹ್ಯಾವ್ ಟು ಅಚೀವ್ ಫುಲ್ ಕೋಆಪರೇಷನ್. ಎಂಪ್ಲಾಯೀಸ್ಗಳ ಅಥವಾ ಅವನ ಅಂಡರಲ್ಲಿ ಬರುವ ಫಾಲೋವರ್ಸ್ಗಳ ಫುಲ್ ಕಾನ್ಫಿಡೆನ್ಸನ್ನು ಅಥವಾ ಫುಲ್ ಟ್ರಸ್ಟನ್ನು ಪಡಿಬೇಕು. ಓಕೆ, ವಿ ಕ್ಯಾನ್ ಟ್ರಸ್ಟ್ 100% ಯಾರನ್ನು? ಲೀಡರನ್ನು. ಆ ಟ್ರಸ್ಟನ್ನು ಅವನು ಪಡಿಬೇಕು. ದೆನ್ ಓನ್ಲಿ ದೇರ್ ವಿಲ್ ಬಿ ಕೋಆಪರೇಷನ್. ಅಂಡರ್ಸ್ಟುಡ್? ಲೀಡರ್ ಅನ್ನುವವನು ಹೇಗಿರಬೇಕು, ಅವನ ಯಾವ ವರ್ಕನ್ನು ಹೇಳ್ತಾನೆ ನೋಡಿ, ಪ್ಲ್ಯಾನ್ ಮಾಡ್ತಾನೆ, ಸಜೆಸ್ಟ್ ಮಾಡ್ತಾನೆ ಅಥವಾ ಗೈಡ್ ಮಾಡ್ತಾನೆ, ಆ ವರ್ಕನ್ನು ಅವನು ಕ್ಲಿಯರ್ ಆಗಿ ಮಾಡಿ ತೋರಿಸಬೇಕು. Then only the employees will have trust on their leader. Clear? He should be very clear. Okay, so that with that cooperation, full cooperation ಅಲ್ಲಿ ಏನು ಮಾಡ್ಬೋದು, it is very easy to get the work achieve ಮಾಡಲಿಕ್ಕೆ it will be very easy. This is the next importance, that is building morale. Next one is builds work environment. ಒಂದು ವರ್ಕ್ ಎನ್ವಿರಾನ್ಮೆಂಟ್, ಲೇಝಿ ಅಥವಾ ವರ್ಕ್ ಮಾಡದ ಒಂದು ಎನ್ವಿರಾನ್ಮೆಂಟನ್ನು ಫುಲ್ ವರ್ಕ್ ಮಾಡುವ ಒಂದು ಎನ್ವಿರಾನ್ಮೆಂಟ್ಗೆ ಟರ್ನ್ ಮಾಡುವುದು ಲೀಡರ್ಶಿಪ್ ಆಗಿರ್ತದೆ. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಗೆಟಿಂಗ್ ಥಿಂಗ್ಸ್ ಡನ್ ಫ್ರಮ್ ಪೀಪಲ್. ಇದೆಲ್ಲೋ ಕೇಳಿದಾಗ ಆಗ್ತದಲ್ವಾ? ಫ್ರಮ್ ವೇರ್ ಯು ಲಿಸನ್ ದಿಸ್? ಎಸ್, ಇಟ್ ಈಸ್ ದ ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ಗೆಟಿಂಗ್ ಥಿಂಗ್ಸ್ ಡನ್ ಫ್ರಮ್
through people anta, from through people anta. Okay, the definition, let it be there. An efficient work environment helps in sound and stable growth. an efficient work environment, ಒಂದು ಯಾವುದೇ ಒಂದು ವರ್ಕ್ ಮಾಡಲಿಕ್ಕೆ ನಾವು ಏನು ವರ್ಕ್ ಮಾಡುವಂತಹ ಒಂದು ಎನ್ವಿರಾನ್ಮೆಂಟ್, ಆ ಒಂದು ಪರಿಸರವನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಓಕೆ, ಲೈಕ್ ಇನ್ ಯುವರ್ ಟೀಮ್ ಸಮ್ ಪೀಪಲ್ ಆರ್ ವರ್ಕಿಂಗ್ ಆ್ಯಂಡ್ ಸಮ್ ಆರ್ ನಾಟ್ ವರ್ಕಿಂಗ್, ದೆನ್ ವಾಟ್ ಯು ವಿಲ್ ಥಿಂಕ್, ನಾನು ಕೂಡ ಅದೇ ಥರ ಮಾಡ್ತೇನೆ, ನಾನು ಕೂಡ ವರ್ಕ್ ಮಾಡುವುದಿಲ್ಲ ಅಂತ ನಿಮ್ಮ ಮೈಂಡ್ ಸೆಟ್ ಟರ್ನ್ ಆಗ್ಬೋದು. ಬಟ್ ವಾಟ್ ಯು ವಿಲ್ ನೀಡ್, ಯು ನೀಡ್ ಒನ್ ವರ್ಕ್ ಎನ್ವಿರಾನ್ಮೆಂಟ್, ವರ್ಕ್ ಮಾಡುವ ಒಂದು ಪರಿಸರವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ. ಸೊ ದಿಸ್ ಲೀಡರ್ಶಿಪ್ ವಿಲ್ ಹೆಲ್ಪ್ ಟು ಫೈಂಡ್ ಆರ್ ಗೆಟ್ ಎ ವರ್ಕ್ ಎನ್ವಿರಾನ್ಮೆಂಟ್ ವಿಚ್ ಈಸ್ ಸೌಂಡ್ ಅಂದರೆ ಏನು, ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್. ಓಕೆ, ದೇರ್ ಫೋರ್ ಹ್ಯೂಮನ್ ರಿಲೇಷನ್ should be kept into mind by a leader. He should have personal contact with employees and should listen to their problems and solve them. He should treat employees on humanitarian terms. He should treat them with the humanitarian, ಅಂದರೆ ಮನುಷ್ಯರಂತೆ ಮಾನವೀಯತೆಯಿಂದ ನೋಡಿಕೊಳ್ಬೇಕು. ಆ್ಯಂಡ್ ಹಿ ಶುಡ್ ಲಿಸನ್ ಟು ದೆಮ್, ದೇರ್ ಪ್ರಾಬ್ಲಮ್ಸ್, ದೇರ್ ಸಜೆಷನ್, ಎವ್ರಿಥಿಂಗ್ ಹಿ ಶುಡ್ ಲಿಸನ್ ಆ್ಯಂಡ್ ಆಸ್ ವೆಲ್ ಆಸ್ ಹಿ ಶುಡ್ ಸಾಲ್ವ್ ದ್ಯಾಟ್, ಅದನ್ನು ಸಾಲ್ವ್ ಕೂಡ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಹಿ ಶುಡ್ ಹ್ಯಾವ್ ದ ಪರ್ಸ್ನಲ್ ಕಾಂಟ್ಯಾಕ್ಟ್. ಓಕೆ, ಈಚ್ ಆ್ಯಂಡ್ ಎವ್ರಿ ಪೀಪಲ್ ಹತ್ರ, ಅವನ ಗ್ರೂಪಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಎಲ್ಲರ ಹತ್ರ ಅವನು ಮಾತಾಡಿಸಬೇಕು. ವಾಟ್ ಈಸ್ ದೇಯರ್ ಫೀಲಿಂಗ್ಸ್, ವಾಟ್ ಈಸ್ ದೇಯರ್ ಸಜೆಷನ್ ಆರ್ ಎನಿ ಕಂಪ್ಲೇಂಟ್, ಪ್ರಾಬ್ಲಮ್ಸ್, ವಾಟ್ ಎವರ್ ಮೇ ಬಿ, ಹಿ ಹ್ಯಾವ್ ಟು ಲಿಸನ್ ಆ್ಯಂಡ್ ಹಿ ಹ್ಯಾವ್ ಟು ಸಾಲ್ವ್ ಇಟ್. ನೆಕ್ಸ್ಟ್ ಈಸ್ ಕೋಆರ್ಡಿನೇಷನ್, ದ ನೆಕ್ಸ್ಟ್ ಇಂಪಾರ್ಟೆನ್ಸ್. ವೇರ್ ಈಸ್ ಲೀಡರ್ಶಿಪ್ ಇರುವಲ್ಲಿ ಕೋಆರ್ಡಿನೇಷನ್ ಇರ್ತದೆ. Okay, what is coordination? Coordination can be achieved through reconciling personal interest with organizational goals. Personal interest with the organizational goal ಅಂದರೆ ಹೇಗೆ? ಸಿ, ಒಂದು ಫಾರ್ ಎಕ್ಸಾಂಪಲ್, ಒಂದು ಮ್ಯಾನೇಜರ್ನ ರಾ ಮೆಟೀರಿಯಲ್ ಒಂದು ಕಡೆಯಿಂದ ಪರ್ಚೇಸ್ ಮಾಡ್ತಾನೆ ರೆಗ್ಯುಲರಲ್ಲಿ. ಸೇಮ್ ಅದೇ ರಾ ಮೆಟೀರಿಯಲ್ಸ್ ಅವನ ರಿಲೇಟಿವ್ ಅಥವಾ ಕಸಿನ್ ಅಂತ ಅಂದ್ಕೊಳ್ಳಿ, ಒಂದು ಕಸಿನ್ನ ಶಾಪಲ್ಲಿ ಇದೆ ಅಂತ ಹೇಳುವಾಗ ನಾವು ಹೇಗೆ ಬೈ ಮಾಡ್ತೇವೆ? ಆ್ಯಸ್ ಅ ಹ್ಯೂಮನ್ ವಿಲ್ ಥಿಂಕ್ ದ್ಯಾಟ್ ನಾನು ಕಸಿನ್ನ ಶಾಪಿಂದಲೇ ಅಥವಾ ಇಂಡಸ್ಟ್ರಿಯಿಂದಲೇ ಪರ್ಚೇಸ್ ಮಾಡ್ತೇನೆ, ಬಿಕಾಸ್ ಅವನಿಗೂ ಒಂದು ಪ್ರಾಫಿಟ್ ಆಗಲಿ, ಅವನಿಗೂ ಒಂದು ಬಿಸ್ನೆಸ್ ಆಗಲಿ ಅಂತ ಹೇಳಿ ಅವನಿಂದ ಶಾಪ್ ಮಾಡುವ ಅಂತ ಹೇಳಿ ತಿಳ್ಕೊಳ್ತೇವೆ. ಅದನ್ನು ನಮ್ಮ ಇಂಡಿವಿಜುವಲ್ ಇಂಟ್ರೆಸ್ಟ್, ಅಂಡರ್ಸ್ಟುಡ್, ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ. ಅದೇ ಆರ್ಗನೈಸೇಷನ್ ಗೋಲ್ ಇಂಟ್ರೆಸ್ಟ್ ಅಂತ ನೋಡುವಾಗ ಹೇಗೆ, ಇಲ್ಲಿ ನಾನು ಬಿಸ್ನೆಸ್ಸಲ್ಲಿ ನಾನು ಅವನ ಕಸಿನ್ ಅಲ್ಲ, ಐ ಆಮ್ ಹಿಯರ್ ದ ಮ್ಯಾನೇಜರ್, ನಾನು ಆರ್ಗನೈಸೇಷನಿಗೆ ಬೆನಿಫಿಟ್ ಆಗುವ ಹಾಗೆ ಪರ್ಚೇಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್, ಆರ್ಗನೈಸೇಷನಿಗೆ ಬೆನಿಫಿಟ್ ಆಗುವ ಹಾಗೆ ಪರ್ಚೇಸ್ ಮಾಡಬೇಕು. ಈ ನಾನು ರೆಗ್ಯುಲರ್ ಆಗಿ ತಗೊಳ್ಳುವ ಶಾಪಿಂದಲೂ ಪರ್ಚೇಸ್ ಮಾಡುವುದಕ್ಕಿಂತ ಅಲ್ಲಿ ತಗೊಳ್ಳುವುದು ಬೆನಿಫಿಟ್ ಆದರೆ ಮಾತ್ರ ತಗೊಳ್ಬೇಕೇ ಹೊರತು ಪರ್ಸ್ನಲ್ ಇಂಟ್ರೆಸ್ಟನ್ನು ಆರ್ಗನೈಸೇಷನ್ ಇಂಟ್ರೆಸ್ಟ್ ಜೊತೆಗೆ ಮಿಂಗಲ್ ಮಾಡುವಂತಿಲ್ಲ. ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಈಸ್ ಡಿಫ್ರೆಂಟ್, ಪರ್ಸ್ನಲ್ ಇಂಟ್ರೆಸ್ಟ್ ಈಸ್ ಡಿಫ್ರೆಂಟ್. ಇಲ್ಲೇನು ಕೋಆರ್ಡಿನೇಷನ್ ಹೇಗೆ, ಅಲ್ಲಿ ತೆಗೆದುಕೊಳ್ಳದೆ ನೀವು ಡೈರೆಕ್ಟಾಗಿ ಆ್ಯಸ್ ಯೂಶ್ವಲ್ ಎಲ್ಲಿಂದ ತಗೊಳ್ತೀರಿ, ಬೆನಿಫಿಷಿಯಲ್ ಯಾವುದು ಅದನ್ನು ಥಿಂಕ್ ಮಾಡ್ತೀರಿ ನೋಡಿ. ಆರ್ಗನೈಸೇಷನಲ್ ವೆಲ್ನೆಸ್ಸಿಗೆ ಅದನ್ನು ನಾವು ಹೇಳ್ತೇವೆ, ಇಟ್ ಈಸ್ ಅ ಕೋಆರ್ಡಿನೇಷನ್ ಆಫ್ ಪರ್ಸ್ನಲ್ ಇಂಟ್ರೆಸ್ಟ್ ಟು ದ ಆರ್ಗನೈಸೇಷನಲ್ ಇಂಟ್ರೆಸ್ಟ್. ದಿಸ್ ಸಿಂಕ್ರೊನೈಸೇಷನ್ can be achieved through proper and effective coordination, which should be primary motive of a leader. Okay, now role of a leader. Role of a leader, first one, ಎಲ್ಲೆಲ್ಲ ಲೀಡರ್ನ ಇಂಪಾರ್ಟೆನ್ಸ್ ಅಥವಾ ಎಲ್ಲೆಲ್ಲ ಲೀಡರ್ ಅವಶ್ಯಕತೆ ಬೀಳ್ತದೆ. ಫಸ್ಟ್ ಒನ್, ರಿಕ್ವೈರ್ಡ್ ಅಟ್ ಆಲ್ ಲೆವೆಲ್ಸ್. ಲೀಡರ್ ಎನ್ನುವುದು ಎಲ್ಲ ಲೆವೆಲ್ಗಳಲ್ಲಿ, ಇಟ್ ಮೇ ಬಿ ಲೋ, ಮಿಡಲ್, ಟಾಪ್, ವಾಟ್ ಎವರ್ ಮೇ ಬಿ, ಇನ್ ಆಲ್ ಲೆವೆಲ್ಸ್ ದೇರ್ ಶುಡ್ ಬಿ ಒನ್ ಲೀಡರ್ ರಿಕ್ವೈರ್ಡ್. Leadership is a function which is important at all levels of management. In top level, it is important for getting cooperation. In top level, why? To get the cooperation in formulation of plans and policies. The plans and policies are prepared by whom? With the top management. Plans ಮತ್ತು ಪಾಲಿಸೀಸ್ ಯಾರು ಪ್ರಿಪೇರ್ ಮಾಡ್ತಾರೆ? ಟಾಪ್ ಮ್ಯಾನೇಜ್ಮೆಂಟ್ ಪ್ರಿಪೇರ್ ಮಾಡ್ತಾರೆ. ಅಲ್ಲಿ ಕರೆಕ್ಟಾದ ಏನು ಪ್ಲ್ಯಾನ್ಸ್ ಮತ್ತು ಪಾಲಿಸೀಸ್ ಆಗಬೇಕಿದ್ರೆ ದೇರ್ ಶುಡ್ ಬಿ ಒನ್ ಪರ್ಫೆಕ್ಟ್ ಲೀಡರ್. ಇನ್ ದ ಮಿಡಲ್ ಆ್ಯಂಡ್ ಲೋವರ್ ಲೆವೆಲಲ್ಲಿ ಯಾಕೆ ಲೀಡರ್ ಬೇಕು? ಫಾರ್ ದ ಇಂಟರ್ಪ್ರಿಟೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ದ ಪ್ಲ್ಯಾನ್. ವಾಟ್ ಎವರ್ ದ ಪ್ಲಾನ್ಸ್ ಆರ್ ಮೇಡ್ ಇನ್ ದ ಟಾಪ್ ಮ್ಯಾನೇಜ್ಮೆಂಟ್, ಅದರ ಎಕ್ಸಿಕ್ಯೂಷನ್ ಆಗಲಿಕ್ಕೆ, ಟು ದ ಎಕ್ಸಿಕ್ಯೂಷನ್ ಆಫ್ ದೋಸ್ ಪ್ಲ್ಯಾನ್ಸ್ ದೇರ್ ವಿಲ್ ಬಿ ನೀಡ್ ಆಫ್ ಲೀಡರ್. Then leadership can be exercised through guidance and counseling of the subordinates at the time of execution of plans. ಯಾವ ರೀತಿ ಲೀಡರ್ಸ್ ಮಾಡ್ತೇವೆ? ಲೀಡರ್ಶಿಪ್ ಯಾವಾಗ ತೋರಿಸ್ಬೋದು?
ಅಟ್ ದ ಟೈಮ್ ಆಫ್ ವರ್ಕಿಂಗ್ ಯಾವಾಗ ಅಗತ್ಯ ಬೀಳ್ತದೋ ಆ ಟೈಮಲ್ಲಿ, ಆ ಎಕ್ಸಿಕ್ಯೂಷನ್ ಆಫ್ ಪ್ಲ್ಯಾನ್ಸ್ನ ಟೈಮಲ್ಲಿ. ನೆಕ್ಸ್ಟ್ ಒನ್, ರೆಪ್ರೆಸೆಂಟೇಟಿವ್ ಆಫ್ ದ ಆರ್ಗನೈಸೇಷನ್. ಒಂದು ಲೀಡರ್, ಹಿ ಈಸ್ ಅ ರೆಪ್ರೆಸೆಂಟೇಟಿವ್, ಪ್ರತಿನಿಧಿಯಾಗಿರ್ತಾನೆ ಒಂದು ಆರ್ಗನೈಸೇಷನಲ್ಲಿ. ಅವನು ಯಾವ ರೀತಿ ವರ್ಕ್ ಮಾಡ್ತಾನೆ, ಯಾವ ರೀತಿ ಮೋಟಿವೇಟ್ ಮಾಡ್ತಾನೆ, ಅದು ಅವನ ಆರ್ಗನೈಸೇಷನನ್ನು ಮೋಟಿವೇಟ್ ಮಾಡುವ ಹಾಗೆ. ಒಂದು ಯಾವುದಾದ್ರೊಂದು ಫೆಸ್ಟಿಗೆ ಅಥವಾ ಯಾವುದಾದ್ರೊಂದು ಪ್ರೋಗ್ರಾಮಿಗೆ ಒಂದು ಕಾಲೇಜಿಂದ ಒಂದು ಟೀಮ್ ಹೋಗಿದೆ ಅಂತ ಹೇಳಿದರೆ, ಆ ಟೀಮ್ ಯಾವುದು ಆ ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತದೆ. ಅವ್ರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದು ಫುಲ್ ಕಾಲೇಜಿಗೆ ಸಂಬಂಧಪಡ್ತದೆ. ಅವರು ವಿನ್ ಆದರೆ ಕಾಲೇಜಿಗೆ ಹೆಸರು, ಸೋತರು ಕಾಲೇಜಿಗೆ ಹೆಸರು. ಕರೆಕ್ಟ್. ಸೊ ಅದನ್ನು ಹೇಳ್ತೇವೆ ರೆಪ್ರೆಸೆಂಟೇಟಿವ್ ಆಫ್ ದ ಆರ್ಗನೈಸೇಷನ್, ಅ ಲೀಡರ್. ಅಂಡರ್ಸ್ಟುಡ್? ಇಟ್ ಮೀನ್ಸ್ ಅ ಮ್ಯಾನೇಜರ್ ಈಸ್ ಸೆಟ್ ಟು ಬಿ ದ ರೆಪ್ರೆಸೆಂಟೇಟಿವ್ ಆಫ್ ದ ಎಂಟರ್ಪ್ರೈಸ್. He has to represent the concern at seminars, conferences, general meetings, etc. He have to represent the concern. ಬಿಸ್ನೆಸ್ಸನ್ನು ಎಲ್ಲೆಲ್ಲ ಅವನು ರೆಪ್ರೆಸೆಂಟ್ ಮಾಡ್ತಾನೆ, ಎಲ್ಲೆಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸೆಮಿನಾರ್ಸ್, ಕಾನ್ಫರೆನ್ಸಸ್, ಮೀಟಿಂಗ್ಸ್ಗಳಿರ್ತದೆ, ಅಲ್ಲೆಲ್ಲ ಅವನು ಆರ್ಗನೈಸೇಷನನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಸೊ ದೇರ್ ವಿಲ್ ಬಿ ಅ ಇಂಪಾರ್ಟೆಂಟ್ ರೋಲ್ ಆಫ್ ದಿಸ್ ಲೀಡರ್ ವಿಲ್ ಬಿ ದೇರ್. And also he also representative of the own department which he leads. ಒಂದು ಲೀಡರ್, ಇಫ್ ಸಿ ಹಿಯರ್ ಐ ಹ್ಯಾವ್ ಸೆಡ್, ಒಂದು ಕಾಲೇಜಿನ ಟೀಮ್ ಅಂತ ಹೇಳುವಾಗ ಅಲ್ಲಿ ಈಗ ನಮ್ಮ ಕಾಲೇಜನ್ನು ತಗೊಂಡ್ರೆ BCom ಇರ್ತದೆ, BA ಇರ್ತದೆ, ಆಸ್ ವೆಲ್ ಆಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಸೆಕ್ಷನ್ಸ್ ಇರ್ತದೆ, A ಮತ್ತು B. ಎಲ್ಲ ಸ್ಟೂಡೆಂಟ್ಸ್ ಸೇರಿ ಒಂದು ಟೀಮ್ ಮಾಡಿರ್ತದೆ. ಕರೆಕ್ಟ್. ಅದೇ ಅವನು ಒಬ್ಬ ಲೀಡರ್, ಆ ಟೀಮ್ನ ಲೀಡರ್ ಕೂಡ ಆಗಿರ್ತಾನೆ. ಅದಲ್ಲದೆ ಅವನ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ಗೆ, ಯಾವ ಕ್ಲಾಸ್ಗೆ ನೀವು ಸಂಬಂಧಪಡ್ತೀರಿ ಅಲ್ಲಿಯ ರೆಪ್ರೆಸೆಂಟೇಟ್ ಕೂಡ ಆಗಿರ್ತೀರಿ. ಅಂಡರ್ಸ್ಟುಡ್? ಸೊ ರೆಪ್ರೆಸೆಂಟೇಟಿವ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ಆಸ್ ವೆಲ್ ಆಸ್ ದ ಡಿಪಾರ್ಟ್ಮೆಂಟ್ ವಿಚ್ ಹಿ ಲೀಡ್ಸ್. ನೆಕ್ಸ್ಟ್ ಒನ್, integrates and reconciles the personal goals with the organizational goals. I have said personal goal ಅನ್ನು ಆರ್ಗನೈಸೇಷನಲ್ ಗೋಲಿಗೆ ಟರ್ನ್ ಮಾಡ್ತದೆ ಲೀಡರ್ಶಿಪ್. He solicits support. A leader is a manager, and besides that he is a person who entertains and invites support and cooperation of subordinates. He will motivate and entertain and invites supports cooperation with the from the subordinates. Subordinates ಚೆನ್ನಾಗಿ ವರ್ಕ್ ಮಾಡಬೇಕು, ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ವರ್ಕನ್ನು ಮಾಡಿಸಬೇಕು, ಎಕ್ಸಾಕ್ಟಾಗಿ ಎಫೆಕ್ಟಿವ್ ಆಗಿ ಮಾಡಿಸಬೇಕು. ಆ್ಯಂಡ್ ಇಟ್ ಈಸ್ ಹಿಸ್ ವರ್ಕ್. Maturity, okay, this he can do by his personality, intelligence, maturity and experience. Okay, if leaders are not born, they are made ಅಂತ ಹೇಳ್ತೇವೆ. Why? Because of their intelligence, their personality, their experience and maturity. ಏಜ್ ಆದ ಹಾಗೆ ಅಥವಾ ಮೆಚುರಿಟಿ ಬಂದ ಹಾಗೆ, ಎಕ್ಸ್ಪೀರಿಯನ್ಸ್ ಆದ ಹಾಗೆ, he can be a better leader. Understood? Which can provide him positive result. In this regard, a leader has to invite suggestions and if possible implement them to plans and programs of enterprise. I have said that again and again. I will say, if any suggestions are there from the subordinates, he can take that. If it is good suggestion, he can implement as well. Next one, a leader as a friend, philosopher and guide. Okay, I have said leader ಎನ್ನುವವನು he should be a guide, ಒಬ್ಬ ಸಲಹೆ ಕೊಡುವವನಾಗಿರ್ತಾನೆ. ಅಷ್ಟೇ ಅಲ್ಲದೆ ಹಿ ಈಸ್ ಅ ಫ್ರೆಂಡ್. ಐ ಹ್ಯಾವ್ ಸೆಡ್ ಪರ್ಸ್ನಲ್ ಕಾಂಟ್ಯಾಕ್ಟ್ ಇರಬೇಕು ಎವ್ರಿ ಎಂಪ್ಲಾಯಿಯಲ್ಲಿ, ಅವನ ಟೀಮಲ್ಲಿರುವ ಎವ್ರಿ ಫಾಲೋವರಲ್ಲಿ. ಹಿ ಶುಡ್ ಆಸ್ಕ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸಜೆಷನ್. ಹಿ ಶುಡ್ ಬಿ ಅ ಫ್ರೆಂಡ್. ಹಿ ಶುಡ್ ಟ್ರೀಟ್ ದೆಮ್ ಆಸ್ ಅ ಇನ್ ಅ ಹ್ಯುಮ್ಯಾನಿಟೇರಿಯನ್ ಕಂಟೆಂಟ್ ಅಲ್ವಾ. ಆ ಮಾನವೀಯತೆ ದೃಷ್ಟಿಯಿಂದ ಅವರನ್ನು ನೋಡಬೇಕು. ಎನಿ ಪ್ರಾಬ್ಲಮ್ಸ್ ಆರ್ ದೇರ್, ಯು ಹ್ಯಾವ್ ಟು ಆಸ್ಕ್ ದೆಮ್. ಅದನ್ನು ಹೇಳ್ತೇವೆ ಆಸ್ ಅ ಫ್ರೆಂಡ್, ಫಿಲೋಸಫರ್ ಆ್ಯಂಡ್ ಗೈಡ್. Conclusion. What is the conclusion? The importance of leadership is an organization is immense. In an organization, ಅದು ಅಷ್ಟು ಈಸಿಯಾಗಿ ಹೇಳಿ ಮುಗಿಸುವಂಥದ್ದಲ್ಲ. ಲೀಡರ್ಶಿಪ್ ಎನ್ನುವುದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಸೆನ್ಷಿಯಲ್ ಥಿಂಗ್ ಇನ್ ಆ್ಯನ್ organization. And for the smooth functioning of an organization, the need for effective leadership cannot be taken for granted. It is very important to have leadership. Do let us know your view on. So tell me your view. What kind of leadership needed today in this world? Clear? Okay, I hope you understood this topic. This is very easy topic. Leadership, meaning and definition and importance. Okay, and the role of leader.
wherever the leaders are necessary. Okay, thank you for your time.